ದ್ವೇಷ ರಾಜಕಾರಣ ಕೊಲೆಯಲ್ಲಿ ಕೂಡ ಮುಂದುವರೆದಿರುವಂಥದ್ದು, ಅದು ಯಾವ ರೀತಿಯ ಹೊತ್ಕೊಂಡು ಉರಿತಾ ಇದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ದೂರು ಆಯಿತು. ಅದಾದ್ಮೇಲೆ 6 FIR ಕೂಡ ದಾಖಲಾಗಿದೆ. ಪ್ರತ್ಯೇಕ ತಂಡದಿಂದ ಪ್ರತಿ ವಿಡಿಯೋಗಳನ್ನು ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನಾಯಿತು, ಯಾವ ಪಕ್ಷದ ಕಾರ್ಯಕರ್ತರು ಅಲ್ಲಿ ಮೊದಲು ಗಲಾಟೆಯನ್ನು ಶುರು ಮಾಡಿದ್ರು, ಗಲಾಟೆ ಶುರು ಆಗಲಿಕ್ಕೆ ಬ್ಯಾನರ್ ಕಾರಣ ಆಗಿದ್ದರೂ ಕೂಡ ಅಲ್ಲಿ ಗಲಾಟೆ ಶುರು ಮಾಡಿದ್ಯಾರು, ಇದುವರೆಗೆ ಬಯಲಾಗಿಲ್ಲ. ಸಾವಿನ ಬುಲೆಟ್ ಸೀಕ್ರೆಟ್ ಕೂಡ, ಯಾವ ಗನ್ನಿಂದ ಫೈರ್ ಆಗಿರುವಂಥ ಬುಲೆಟ್ ಅಂತ. ಘಟನೆ ಕುರಿತು 2 ಕಡೆಯವರಿಂದ ಒಟ್ಟು 6 ಪ್ರಕರಣ ದಾಖಲಾಗಿದೆ. ಅಂದರೆ 6 ದೂರು ಕೊಡಲಾಗಿತ್ತು, 6 ಪ್ರಕರಣ ದಾಖಲಾಗಿದೆ, 6 FIR. ರೆಡ್ಡಿ ವಿರುದ್ಧ 4, ಅಂದರೆ ಜನಾರ್ದನ್ ರೆಡ್ಡಿ ವಿರುದ್ಧ 4 FIR, ನಾರಾ ಭರತ್ ರೆಡ್ಡಿ ವಿರುದ್ಧ 2 FIR ದಾಖಲಾಗಿದೆ. 6 FIR ದಾಖಲಾದರೂ ಕೂಡ ಒಬ್ಬರ ಬಂಧನ ಕೂಡ ಆಗಿಲ್ಲ. ಈ ಪ್ರಕರಣದಲ್ಲಿ ಘಟನೆ ನಡೆದು 3 ದಿನಗಳಾದರೂ ಒಬ್ಬರ ಬಂಧನ ಆಗಿಲ್ಲ. ಮೃತ ರಾಜಶೇಖರ್ ದೇಹದಲ್ಲಿ 12 mm ಬುಲೆಟ್ ಪತ್ತೆ ಆಯಿತು. ಎಲ್ಲರ ಗನ್ಮ್ಯಾನ್ಗಳ ಗನ್ಗಳನ್ನು ವಶಕ್ಕೆ ಪಡೆದು ಯಾರ ಗನ್ನಿನ ಬುಲೆಟ್ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಬಳ್ಳಾರಿ ಬುಲೆಟ್ ರಹಸ್ಯ ಬಯಲಾಗಿಲ್ಲ. SP ಸಸ್ಪೆಂಡ್ ಮಾಡಿದ್ದಷ್ಟೇ ಇದುವರೆಗಿನ ಕ್ರಮ. ಅಲ್ಲಿ ನಾಳೆ ಪ್ರಕರಣವನ್ನು CIDಗೆ ವಹಿಸುವಂತ ಸಾಧ್ಯತೆ ಇದೆ. ಒಟ್ಟಲ್ಲಿ ಈ ಪ್ರಕರಣವನ್ನ ಎಳೆದಾಡುವಂತ ಎಲ್ಲ ಸಾಧ್ಯತೆ ಇದೆ. ಇಲ್ಲ ಅಂದಿದ್ರೆ ಅಕಸ್ಮಾತ್ ನಾನು ಹೇಳ್ತಾ ಇದ್ನಲ್ಲ ಮೊನ್ನೆನೂ ಕೂಡ, BJP ಅವರ ಅಂಗರಕ್ಷಕರ ಗನ್ನಿಂದ ಈ ಬುಲೆಟ್ ಆರಿದೆ ಅನ್ನುವಂಥದ್ದೇನಾದರೂ ಗೊತ್ತಾಗಿದ್ದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾರ್ಯಾರ ಸ್ಟೇಟ್ಮೆಂಟ್ಗಳು ಯಾವ್ಯಾವ ರೀತಿಯಾಗಿ ರಾಜಕೀಯವಾಗಿ ತಿರುವನ್ನ ಪಡ್ಕೊಳ್ತಾ ಇತ್ತು ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಎಲ್ಲೋ ಒಂದು ಕಡೆ ಖಾಸಗಿ ವ್ಯಕ್ತಿಯ ಅಂಗರಕ್ಷಕನ ಗನ್ನಿಂದ ಆರಿರುವಂಥ ಬುಲೆಟ್ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆಯಲ್ಲ, ಸೊ ಆ ಕಾರಣಕ್ಕೆ ಮುಚ್ಚುವಂಥ ಪ್ರಯತ್ನ ಆಗ್ತಾ ಇದೆಯಾ, ಡಿಲೇ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉಟ್ಕೊಳ್ತಾ ಇರುವಂಥದ್ದು. ಅದನ್ನ ವಿರೋಧ ಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದೊಂದು ಗನ್ನಿನ ಬುಲೆಟ್ಗಳು ಎಷ್ಟಿದಾವೆ, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಲಾಗಿದೆ, ಯಾವ ಸಂದರ್ಭದಲ್ಲಿ ಫೈರ್ ಮಾಡಲಾಗಿದೆ, ಎಲ್ಲಿ ಫೈರ್ ಮಾಡಲಾಗಿದೆ, ಅದಕ್ಕೆ ಲೆಕ್ಕ ಕೊಡಬೇಕು. ಅಂಥದ್ರಲ್ಲಿ ಈಗ ಇದೇನು ಬ್ರಹ್ಮವಿದ್ಯೆನಾ ಅನ್ನುವಂಥ ಪ್ರಶ್ನೆಗಳಿದಾವೆ. ಯಾಕೆ ಇಷ್ಟು ದಿನ ಆದರೂ ಕೂಡ ಗೊತ್ತಾಗ್ತಾ ಇಲ್ಲ? ಹಾಗಾದ್ರೆ ಯಾಕೆ ಇಷ್ಟೊಂದು ಡಿಲೇ ಮಾಡಲಾಗ್ತಾ ಇದೆ? ಪೊಲೀಸರ ತನಿಖೆಯಲ್ಲಿ ಒತ್ತಡ ಬರ್ತಾ ಇದೆಯಾ? ಇದು ಸಹಜ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಕಾಡ್ತಾ ಇರುವಂಥದ್ದು. ಇನ್ನು ಸರ್ಕಾರಕ್ಕೆ ನುಂಗಲಾರ್ದ ತುತ್ತಾಗಿರುವಂಥದ್ದು ಬಳ್ಳಾರಿ ಕೇಸ್. SP ಅಮಾನತು ಮಾಡಿ ಎಡವಟ್ಟು ಮಾಡಿಕೊಂಡ್ರ ಅಂತ. ಯಾಕೆಂದ್ರೆ ಜನವರಿ 1ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಅಧಿಕಾರವನ್ನು ಸ್ವೀಕರಿಸಿದ್ರು ಪವನ್ ನೆಜ್ಜೂರ್ ಅವರು. ಜಸ್ಟ್ 6 ಗಂಟೆಯಲ್ಲಿ ಅವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆ ಪ್ರಕರಣ ನಡೆದಿದ್ದು, ಆ ಘಟನೆ ನಡೆದಿದ್ದು 6 ಗಂಟೆ, 24 hours ಅಲ್ಲಿ ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ಅವ್ರದ್ದು ತಪ್ಪಿದೆ ಅಂತ, ಲೋಪ ಇದೆ ಅಂತ. ಈ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು BJP. ಈಗ SP ಪವನ್ ನೆಜ್ಜೂರು ಆತ್ಮಹತ್ಯೆ ಪ್ರಯತ್ನದ ವದಂತಿ ಪ್ರಕರಣ ಇದೆಯಲ್ಲ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಲಿಕ್ಕೆ BJP ರಣತಂತ್ರ ಮಾಡಲಾಗ್ತಾ ಇದೆ. ಎಚ್ಚರಿಕೆಯಿಂದ ನಿಭಾಯಿಸಲಿಕ್ಕೆ ಮುಂದಾಗಿರುವಂಥದ್ದು CM. ಇಂದು ಬಳ್ಳಾರಿಗೆ ಭೇಟಿಯನ್ನ ನೀಡಿರುವಂಥದ್ದು BJP ನಿಯೋಗ. ನಿನ್ನೆ ಕಾಂಗ್ರೆಸ್ ನಿಯೋಗ ಹೋಗಿತ್ತು, ಇವತ್ತು BJP ನಿಯೋಗ. ಸೋಮಣ್ಣ, ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ಘಟನೆ ಆದ ದಿನ ನೆಕ್ಸ್ಟ್ ಡೇ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಹೋಗಿದ್ರು. ಜನಾರ್ದನ್ ರೆಡ್ಡಿ ಶ್ರೀರಾಮುಲುಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ನಮ್ಮ ನಾಯಕರದ್ದು ತಪ್ಪಿಲ್ಲ, ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡಿ ಬಂದಿದ್ದಾರೆ ಇವರು. ಅದರಲ್ಲೂ ಭರತ್ ರೆಡ್ಡಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ದ್ವೇಷ ಭಾಷಣವನ್ನ ಮಾಡಿದ್ದಾರೆ, ಮೊದಲು ಅವರನ್ನ ಅರೆಸ್ಟ್ ಮಾಡಬೇಕು, ಒದ್ದೊಳಗಾಗಬೇಕು ಅಂತಾನೆ ಹೇಳಿದ್ರು. ಸೊ ಈಗ ಮತ್ತೊಂದು BJPಯ ತಂಡ ಹೋಗ್ತಾ ಇದೆ. ಘಟನೆ ಕುರಿತು ಮಾಹಿತಿಯನ್ನು ಪಡೆದು ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಇದೆಲ್ಲದರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಪ್ರೆಸೆಂಟಿಗೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ, CIDಗೆ ವಹಿಸುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ರಾಜಕೀಯವಾಗಿ ಇದು ಯಾವ ರೀತಿಯಾಗಿ ಎರಡೂ ಪಕ್ಷಗಳಲ್ಲೂ ಕೂಡ ಒಂದು ಅಸ್ತ್ರದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ? ಖಂಡಿತ ಪೃಥ್ವಿರಾಜ್, ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಬ್ಯಾನರ್ ಗಲಾಟೆ ಸಂಘರ್ಷ ಏನಿದೆ, ಇದು ಒಂದು ರೀತಿಯ ಬಳ್ಳಾರಿಯ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಬ್ಯಾನರ್ ಕಟ್ಟುವ ವಿಚಾರ ನೆಪ ಮಾತ್ರಕ್ಕೆ ಆಗಿದ್ದರೂ ಕೂಡ ಇದು ರಾಜಕೀಯ ಮೇಲುಗೈ ಸಾಧಿಸಲಿಕ್ಕೆ ಕೂಡ ಇಲ್ಲಿ ಎರಡೂ ಕಡೆಯಿಂದ ಕೂಡ ಒಂದು ರೀತಿಯ ಜಿದ್ದಾಜಿದ್ದಿನ ಒಂದು ಆ ರೀತಿಯಾದಂಥ ಒಂದು ಸಂಘರ್ಷಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇದು ಕೇವಲ ಗಲಾಟೆ ಒಂದು ಸಂಘರ್ಷ ಮಾತ್ರ ಅಲ್ಲ, ಇಲ್ಲಿ ನಡೆದಿರ್ತಕ್ಕಂಥದ್ದು ಓರ್ವ
ಕೈ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಸಾವು ಕೂಡ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಎರಡೂ ಕಡೆಯಿಂದ ಕೂಡ ಆರೋಪಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಯಾಕೆಂತಂದರೆ ಬಳ್ಳಾರಿ ಹೇಳಿಕೆಳಿ ಹಿಂದೆ ಕೂಡ ರಾಜಕೀಯವಾಗಿ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥ ಜಿಲ್ಲೆ, ಅದ್ರ ಜೊತೆಗೆ ಗಣಿ ಮೂಲಕ ಅಪಖ್ಯಾತಿಯನ್ನು ಕೂಡ ಪಡೆದಿರ್ತಕ್ಕಂಥ ಜಿಲ್ಲೆ. ಈಗ ಮತ್ತೆ ರಾಜಕೀಯ ಸಂಘರ್ಷದ ಮೂಲಕ ಮತ್ತೊಮ್ಮೆ ಬಳ್ಳಾರಿ ಇಡೀ ರಾಜ್ಯ ದೇಶದಲ್ಲಿ ಕೂಡ ಸದ್ದು ಮಾಡಲಿಕ್ಕೆ ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಇಡೀ ಪ್ರಕರಣವನ್ನು ಪೊಲೀಸರು ಹತೋಟಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಡೀ ADGP ಹಂತದ ಅಧಿಕಾರಿಗಳಿಂದ ಕೂಡ ಹಿಡಿದು IGP ವಲಯದ ಇಬ್ಬರು ಅಧಿಕಾರಿಗಳು ಕೂಡ ಬಳ್ಳಾರಿಯಲ್ಲೇ ಕಳೆದ 3 ದಿನಗಳಿಂದ ಕೂಡ ಮೊಕ್ಕಮೂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಇಡೀ ಈಗ ಬೊಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ಇಡೀ ಪೊಲೀಸರ ವೈಫಲ್ಯ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ಕಾಣ್ತಾ ಇದೆ. ಯಾಕೆಂತಂದರೆ ಇಡೀ ಒಂದು ಏನು ಘಟನೆಯನ್ನು ಪೊಲೀಸರು ಹತೋಟಿಗೆ ತರಬಹುದಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತುಕತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಘಟನೆ ಆರಂಭ ಆಗಿರ್ತಕ್ಕಂಥದ್ದು ಸಂಜೆ 6 ಗಂಟೆಗೆ ಆರಂಭ ಆಗಿರ್ತಕ್ಕಂಥದ್ದು. ಇಡೀ ಘಟನೆ ಮುಗಿದಿರ್ತಕ್ಕಂಥದ್ದು ಮತ್ತೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು ರಾತ್ರಿ 9:30 ಸುಮಾರಿಗೆ. ಆ ನಿಟ್ಟಿನಲ್ಲಿ ಇಡೀ ಪ್ರಕರಣವನ್ನು ಪೊಲೀಸರು ಹತೋಟಿಗೆ ತರಬಹುದಿತ್ತು, ನಿಯಂತ್ರಣ ಮಾಡಬಹುದಿತ್ತು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ. ಇಡೀ ಘಟನೆಗೆ ಕಾರಣ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಆ ನಿಟ್ಟಿನಲ್ಲಿ ಕೂಡ ಯಾಕೆಂತಂದರೆ ಅವತ್ತೇ SP ಅವರು ಒಂದು ಜನವರಿ 1ರಂದು ಮಧ್ಯಾಹ್ನ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸಂಜೆ 6 ಗಂಟೆಗೆ ಗಲಾಟೆ ಕೂಡ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈಗ SP ಅವರು ಕೂಡ ತಲೆದಂಡ ಕೂಡ ಆಗಿರ್ತಕ್ಕಂಥದ್ದು. ಅದಕ್ಕೆ BJP ಕೂಡ ಇದೇ ವಿಚಾರವನ್ನು ದೊಡ್ಡ ಅಸ್ತ್ರವಾಗಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಅಧಿಕಾರ ವಹಿಸಿ ಕೇವಲ 6 ಗಂಟೆಗಳಲ್ಲಿ SP ಅವರನ್ನು ಅಮಾನತು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕೂಡ BJP ಪ್ರಶ್ನೆ ಮಾಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಘಟನೆಯನ್ನು ಕಣ್ಣೊರೆಸಲಿಕ್ಕೆ ಕೂಡ SP ತಲೆದಂಡ ಆಗಿದೆ ಅನ್ನೋದು ಕೂಡ BJPಯ ಆರೋಪ ಆಗಿರ್ತಕ್ಕಂಥದ್ದು. ಆದರೆ ಅದಕ್ಕೆ ಸಮರ್ಥನೆಯನ್ನು ಕೂಡ ಸರ್ಕಾರ, ಮುಖ್ಯಮಂತ್ರಿಗಳು ಸೇರಿದಂತೆ ಗೃಹ ಸಚಿವರು ಕೂಡ ನಿನ್ನೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ SP ಅವರ ವೈಫಲ್ಯ ಕೂಡ ಇರ್ತಕ್ಕಂಥದ್ದು. ಯಾಕೆಂತಂದರೆ ಅವರು ಘಟನೆ ನಡೆದ ಸ್ಥಳದಲ್ಲಿ ನಿಂತು ಇಡೀ ಪ್ರಕರಣವನ್ನು ಹತೋಟಿಗೆ ತರಬಹುದಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ತನಿಖೆ ಕೂಡ ತೀವ್ರಗೊಳ್ತಾ ಇದೆ. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ಎರಡು ಕಡೆಯ ಗುಂಪಿನ ಎರಡು ಕಡೆ FIR ಕೂಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಗೆ ಇಡೀ ಘಟನೆ ನಡೆದಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಈಗಾಗಲೇ ಪೊಲೀಸರು ಸಂಗ್ರಹ ಕೂಡ ಮಾಡಿರ್ತಕ್ಕಂಥದ್ದು. SP ಸರ್ಕಲ್ ಇಂದ ಹಿಡಿದು ತನಿಖೆ ತೀವ್ರಗೊಂಡಿದೆ ಬಸವರಾಜ್. 3 ದಿನ ಆದರೂ ಕೂಡ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ, 6 FIR ದಾಖಲು ಮಾಡಿದ್ದಾರೆ. ಇನ್ನೂ ಕೂಡ ಅಲ್ಲಿ ಬುಲೆಟ್ ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ಗೊತ್ತಾಗಿಲ್ಲ. ಅಂದ್ರೆ ಯಾವ ರೀತಿಯ ಒತ್ತಡವನ್ನ ಎದುರಿಸ್ತಾ ಇದ್ದಾರೆ ಪೊಲೀಸರು ಅಂತ ಅಲ್ಲಿ ಖಂಡಿತ ನಿನ್ನೆ ಅಷ್ಟೇ ಕೂಡ CM ಸಿದ್ದರಾಮಯ್ಯ ಅವರು ಕೂಡ ರಾಯಚೂರಿಗೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ನಿನ್ನೆ ಜಿಂದಾಲ್ ಏರ್ಪೋರ್ಟಿಗೆ ಕೂಡ ಬಂದಿರತಕ್ಕಂಥದ್ದು. ಇಡೀ ಪ್ರಕರಣದ ಮಾಹಿತಿಯನ್ನು ಕೂಡ CM ಸಿದ್ದರಾಮಯ್ಯ ಅವರು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ADGP ಆಗಿರ್ತಕ್ಕಂಥ ಹಿತೇಂದ್ರ ಅವರು, IGP ಆಗಿರ್ತಕ್ಕಂಥ ವರ್ತಿಕಾ ಕಟಿಯಾರ್ ಸೇರಿದಂತೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಸೇರಿದಂತೆ ಸ್ಥಳೀಯ ಶಾಸಕ ಭರತ್ ರೆಡ್ಡಿ ಅವರು ಕೂಡ ನಿನ್ನೆ ಜಿಂದಾಲ್ ಏರ್ಪೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಇಡೀ ಪ್ರಕರಣದ ಮಾಹಿತಿಯನ್ನು ಕೂಡ CM ಸಿದ್ದರಾಮಯ್ಯ ಅವರಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ಘಟನೆ ನಡೆದು 3 ದಿನ ಕಳೀತಾ ಬಂದರೂ ಕೂಡ ಇದುವರೆಗೂ ಕೂಡ ಒಬ್ಬ ವ್ಯಕ್ತಿಯನ್ನು ಕೂಡ ಬಂಧನ ಕೂಡ ಆಗಿಲ್ಲ. ಯಾಕೆಂತಂದರೆ ಇಡೀ ಘಟನೆ ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥದ್ದು, ಬಂದೂಕುಗಳಿಂದ ಪಿಸ್ತೂಲಿಂದ ಹೊಡಿತಿರ್ತಕ್ಕಂಥದ್ದು, ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡಿರ್ತಕ್ಕಂಥದ್ದು, ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು ಎಲ್ಲ ವಿಡಿಯೋಗಳು ಕೂಡ ಸಾಕ್ಷಿ ಸಮೇತವಾಗಿ ಇಡೀ ವಿಡಿಯೋಗಳು ಮಾಧ್ಯಮ ಮಾತ್ರ ಅಲ್ಲ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಕಳೆದ 3 ದಿನಗಳಿಂದ ಕೂಡ ಹರಿದಾಡ್ತಾ ಇದ್ರು ಕೂಡ ಇದುವರೆಗೆ ಒಬ್ಬರನ್ನ ಕೂಡ ಪೊಲೀಸರು ಬಂಧನ ಮಾಡದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ತನಿಖೆಯ ಮೇಲೆ ಕೂಡ ಒತ್ತಡಗಳು ಇದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಪೃಥ್ವಿರಾಜ್. ಓಕೆ.